ಅನೇಕ ಗುರುಗಳು ಇಲ್ಲಿ ದಯಮಾಡ್ತಿದ್ದಾರೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಭಾಳ ವಿಜೃಂಭಣೆಯು, ಯಾವುದೇ ಒಂದು ಜಾತಿ ಇಲ್ಲದೇ ಎಲ್ಲರೂ ಒಗ್ಗಟ್ಟಾಗಿ ಈ ಬಸವ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು ಒಂದು 15-20 ಸಾವಿರ ಜನ ಇವತ್ತು ಬರ್ತಾ ಇದ್ದಾರೆ, ಸೇರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮಕ್ಕಳಿಗೂ ಕೂಡ, ಪ್ರತಿಭಾವಂತ ಮಕ್ಕಳಿಗೂ ಕೂಡ ನಾವು ಒಂದು 20 ಮಕ್ಕಳಿಗೆ ಅವ್ರಿಗೆ ನಮ್ಮ ಇದರಿಂದ ನಾವು ಅವ್ರಿಗೆ ಗೌರವವನ್ನು ಅರ್ಪಿಸ್ತಾ ಇದ್ವಿ. ಹಾಗಾಗಿ ಗುಂಡ್ಲುಪೇಟೆ ತಾಲೂಕಿನ ಅಖಿಲ ಭಾರತ ವೀರಶೈವ ಮಹಾಸಭೆ, ಲಿಂಗಾಯತ ಮಹಾಸಭೆಯ ವಿವಿಧ ತಾಲೂಕಿನ ಎಲ್ಲ ವಿವಿಧ ಬಸವ ಬಳಗ ಒಕ್ಕೂಟಗಳಿಂದ ಬಸವ ಜಯಂತಿಯ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನೆರವೇರಿಸ್ತಾ ಇದ್ದಾರೆ. ಇಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಗುಂಡ್ಲುಪೇಟೆ ಮತ್ತು ಯುವ ಘಟಕ, ವೀರಶೈವ ಮಹಾಸಭಾ ಯುವ ಘಟಕದ ಶ್ರೀ ಜಗಜ್ಯೋತಿ ವಿಶ್ವಗುರು ಬಸವಣ್ಣವರ ಜಯಂತಿಯನ್ನು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಇಂದು ವಿಜೃಂಭಣೆಯಿಂದ ಆಚರಿಸಿ ಚನ್ನ ಬಸವಣ್ಣನೆನ್ನ ಪರಮಾರಾಧ್ಯ, ಚನ್ನ ಬಸವಣ್ಣನೆನ್ನ ಪರಮಾರಾಧ್ಯ. ಇವೆಲ್ಲರೆ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಗುರುಶೇವ ಬಾಂಧವರೇ, ನಿಮ್ಮೆಲ್ಲರಿಗೂ ಒಂದು ಶುಭಾಶಯಗಳು. ಬಸವಣ್ಣನವರ ಜಯಂತಿಯನ್ನ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಬಂಧು ಬಾಂಧವರು ಬಂದು ಇಲ್ಲಿ ಸಮಾವೇಶಗೊಂಡು ಕಾರ್ಯಕ್ರಮವನ್ನ ಹೆಚ್ಚಿನ ಪಟ್ಟದಲ್ಲಿ ಯಶಸ್ವಿಯಾಗಿ ಬೆಳೆಸಿ ಕೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಣ್ಣನೇ ಗುರು, ಬಸವಣ್ಣನೇ ಲಿಂಗ, ಬಸವಣ್ಣನೇ ಗುರು, ಬಸವಣ್ಣನೇ ಲಿಂಗ, ಸಿದ್ಧರಾಮಯ್ಯನೇ ಜಂಗಮಾ, ಮಡಿವಾಳಯ್ಯನೇ ಜಂಗಮಾ, ಬಸವಣ್ಣನೇ ಗುರು, ಬಸವಣ್ಣನೇ ಲಿಂಗ, ಬಸವಣ್ಣನೇ ಗುರು, ಬಸವಣ್ಣನೇ ಗುರು, ಬಸವಣ್ಣನೇ ಗುರು, ಬಸವಣ್ಣನೇ ಲಿಂಗ. ತುಂಬ ಖುಷಿ ಆಗ್ತಾ ಇದೆ. ಹೈಲೈಟ್ ಮಾಡಿ ಕರ್ಕೊಂಡು ಬಂದಿದ್ದು, ನಮಗೆ ಪ್ರಶಸ್ತಿ ಕೊಟ್ಟಿದ್ದು ಖುಷಿ ನಮ್ಮನ್ನ ಇನ್ನಷ್ಟು ಎನ್ಕರೇಜ್ ಮಾಡಬೇಕಾಗುತ್ತೆ. ಮತ್ತೆ ಯಾವ ಸ್ಕೂಲ್, ಯಾವ ಗೌರ್ಮೆಂಟ್ ಸ್ಕೂಲ್. ಓಕೆ. ಈ ಥರ ಎಲ್ಲ ಎಂಕರೇಜ್ ಮಾಡಿದ್ರೆ ತುಂಬ ಮಕ್ಕಳಿಗೆ ಉಪಯೋಗ ಆಗುತ್ತೆ, ಅವ್ರಿಗೂ ಓದಬೇಕು ಅಂತ ಫೀಲ್ ಆಗುತ್ತೆ. ಸೊ ಅವ್ರ ಪೇರೆಂಟ್ಸ್ ಕಷ್ಟ ಅರ್ಥ ಮಾಡ್ಕೊಂಡು ಹೋದರೆ ನಮ್ಮ ಗುಂಡ್ಲುಪೇಟೆ ಒಂದು ಹೆಮ್ಮೆ ಆಗುತ್ತೆ. ಬೇರೆಯವ್ರು ನೋಡಿದಾಗ ಅವ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ಎಲ್ಲ ಕಾರಣ ನಮ್ಮ ಸರ್, ಅಪ್ಪ ಅಮ್ಮ ಟೀಚರ್ಸು ಎಲ್ಲ ಒಂದೇ ಈಕ್ವಲ್ ಆಗಿ ತುಂಬ ಎನ್ಕರೇಜ್ ಮಾಡಿದ್ದಾರೆ. ಟೀಚರ್ಸ್ ಅಷ್ಟೇ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ನೋಡಿಕೊಂಡು ಅಪ್ಪ ಅಮ್ಮಂಗೆ ನಮ್ಮ ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ ಫ್ರೆಂಡ್ಸ್ ಏನಾಗುತ್ತೆ. ಮತ್ತು ಬೇರೆ ಸ್ಟೂಡೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? 10th ಓದ್ತಾರೆ ಅವ್ರಿಗೆ, 10th ಓದ್ತಾರೆ ಅವ್ರು ನೆಕ್ಸ್ಟ್ ನಮ್ಮ ಜಾಗದಲ್ಲಿ ಅವ್ರು ನಿಂತ್ಕೊಂಡು ನೀವು ಇವಾಗ ಓದಬೇಕು, ಇವಾಗ ಓದಲಿಲ್ಲ ಅಂದರೆ ನೆಕ್ಸ್ಟ್ ಯಾವಾಗಲೂ ಆಗಲ್ಲ. ನೋ ಆರ್ ನೆವರ್ ಅಂತ ಡೆಡಿಕೇಶನ್, ಸ್ಯಾಕ್ರಿಫಿಕೇಷನ್ ಎಲ್ಲ ಜಾಸ್ತಿ ಮಾಡುತ್ತೆ. ಓಕೆ, ಥ್ಯಾಂಕ್ ಯು. ನಮ್ಮ ಹುಲಿಗಳ ನಾಡು ಗುಂಡ್ಲುಪೇಟೆನಲ್ಲಿ ಇವತ್ತು ವಿಶ್ವಗುರು ಕಾಯಕ ಯೋಗಿ ಸಮಾಜದ ಪರಿಕಲ್ಪನೆಯನ್ನ ಕೊಟ್ಟಂತಹ ಜಗದ ಬೆಳಕು ವಿಶ್ವಗುರು ಅಣ್ಣ ಬಸವೇಶ್ವರರ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲು ಸರಿಸುಮಾರು 20,000ಕ್ಕೂ ಹೆಚ್ಚು ಜನರ ನಿರೀಕ್ಷೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ
ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳ ವತಿಯಿಂದ ಇವತ್ತು ವಿಶ್ವಗುರು ಬಸವೇಶ್ವರರ ಜಯಂತಿಯನ್ನ ಆಯೋಜನೆ ಮಾಡಿದ್ದು, ಇದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರುವಂತಹ ನಿರೀಕ್ಷೆಯಲ್ಲಿ ನಮ್ಮ ಗುಂಡ್ಲುಪೇಟೆ ಇದೆ. ಈಗಾಗಲೇ ಸಕಲ ಸಿದ್ಧತೆಗಳು ನಡೆದಿದೆ. ಈಗಾಗಲೇ ವೀರಗಾಸೆ, ನಂದಿ ಧ್ವಜ ಮತ್ತೆ ಚಂಡಿ ಹಾಗೂ ಅನೇಕ ಮೆರವಣಿಗೆಗಳ ಮುಖಾಂತರ ವಿಶ್ವಗುರು ಅಣ್ಣ ಬಸವಣ್ಣನವರ ವೈಭವವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ನಮ್ಮ ಗುಂಡ್ಲುಪೇಟೆ ಸಜ್ಜಾಗಿರುವಂತದ್ದು. ನಮ್ಮ ಗುಂಡ್ಲುಪೇಟೆನಲ್ಲಿ ಯಾವಾಗ ಬಸವ ಜಯಂತಿಯನ್ನು ಆಚರಣೆ ಮಾಡಿದ್ರು ಕೂಡ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡ್ತೇವೆ. ಹೋದ ಬಾರಿಯೂ ಸಹ ರಾಜ್ಯಾದ್ಯಂತ ನಮ್ಮ ಬಸವ ಜಯಂತಿಯ ಸುದ್ದಿ ವಿಸ್ತರಿಸಿತ್ತು. ಬಸವ ಜಯಂತಿ ಅಂದ್ರೆ ಗುಂಡ್ಲುಪೇಟೆ ಅಂತಾನೆ ವಾಡಿಕೆ ಆಗಿರುವಂತದ್ದು ಸತ್ಯ. ಈಗಾಗಲೇ ಮೈಸೂರು, ಚಾಮರಾಜನಗರ, ಬೆಂಗಳೂರು ಇತ್ಯಾದಿಗಳಿಂದ ಸಹಸ್ರ ಸಂಖ್ಯೆಯಲ್ಲಿ ವಿಶ್ವಗುರು ಬಸವೇಶ್ವರರ ಭಕ್ತರು ಆಗಮಿಸ್ತಾ ಇದ್ದಾರೆ. ಪ್ರತಿ ಜಯಂತಿ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ನಡೀತಾ ಇದೆ. ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ಗ್ರಾಮಗಳು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನ ತಂದಿದ್ದಾರೆ. ಬಸವಣ್ಣನೇ ಗುರು, ಬಸವಣ್ಣನೇ ಲಿಂಗ, ಬಸವಣ್ಣನೇ ಗುರು, ಬಸವಣ್ಣನೇ ಲಿಂಗ, ಸಿದ್ದರಾಮಯ್ಯನೇ ಜಂಗಮ, ಮಡಿವಾಳಯ್ಯನೇ ಜಂಗಮ. ಬಸವಣ್ಣನೇ ಗುರು, ಬಸವಣ್ಣನೇ ಲಿಂಗ, ಬಸವಣ್ಣನೇ ಗುರು, ಬಸವಣ್ಣನೇ ಲಿಂಗ. ಚನ್ನ ಬಸವಣ್ಣನೆನ್ನ ಪರಮಾರಾಧ್ಯ, ಚನ್ನ ಬಸವಣ್ಣನೆನ್ನ ಪರಮಾರಾಧ್ಯ, ಕೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಬಸವಣ್ಣನೇ ಗುರು, ಬಸವಣ್ಣನೇ ಲಿಂಗ, ಬಸವಣ್ಣನೇ ಗುರು, ಬಸವಣ್ಣನೇ ಲಿಂಗ, ಸಿದ್ದರಾಮಯ್ಯನೇ ಜಂಗಮ, ಮಡಿವಾ